ಇವತ್ತು ನಾನು 5 ಕಿಚನ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಅದು ಫ್ರಿಜ್ ಇಲ್ಲದೆ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ತರಕಾರಿ ಫ್ರಿಜ್ ಇಲ್ಲದೆ ಇದ್ರೂ ಒಂದು ವಾರದವರೆಗೂ ಯಾವ ಥರ ಫ್ರೆಶ್ ಆಗಿ ಇಟ್ಕೊಳ್ಳೋದು ಅಂತ ಮೊದಲನೇ ಟಿಪ್ಸಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ತೆಂಗಿನಕಾಯಿ ಹೋಳು ಅದನ್ನು ಕೂಡ ನಾವು ಒಂದು ವಾರದವರೆಗೂ ಫ್ರಿಜ್ ಇಲ್ಲ ಅಂದರೂ ಕೂಡ ಫ್ರೆಶ್ ಆಗಿ ಇಟ್ಕೋಬಹುದು. ಆಮೇಲೆ ಮೊಟ್ಟೆ ಹಾಳಾಗಿದೆಯಾ ಇಲ್ವಾ ಅಂತ ಯಾವ ಥರ ನೋಡೋದು ಅಂತ ಅದೊಂದು ಟಿಪ್ಸ್ ತೋರಿಸ್ತಾ ಇದ್ದೀನಿ. ಆಮೇಲೆ ತುಪ್ಪ ಯಾವ ಥರ ಕಾಯಿಸ್ಕೊಳ್ಳೋದು, ಗಸಗಸೆ ಥರ ಬರಬೇಕು ಅಂತಾರೆ ತುಪ್ಪನ, ಆ ತುಪ್ಪ ಯಾವ ಥರ ಕಾಯಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಮತ್ತು ಸಕ್ಕರೆಗೆ ಇರುವೆ ಆಗಬಾರ್ದು ಅಂದರೆ ನಾವು ಅದನ್ನು ಸಕ್ಕರೆ ಮನೆಯಲ್ಲಿ ಯಾವ ಥರ ಇಟ್ಕೊಳ್ಳೋದು ಅಂತ ಈ 5 ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲನೇದಾಗಿ ಸೊಪ್ಪು, ತರಕಾರಿ, ಹಣ್ಣುಗಳು ಫ್ರಿಜ್ ಇಲ್ಲ ಅಂದರೂ ಕೂಡ ನಾವು ಒಂದು ವಾರದವರೆಗೂ ಫ್ರೆಶ್ ಆಗಿ ಯಾವ ಥರ ಇಟ್ಕೊಳ್ಳೋದು ಅಂತ ಮೊದಲಿನ ಟಿಪ್ಸಲ್ಲಿ ನೋಡ್ಕೊಳ್ಳೋಣ. ನೋಡಿ, ಅಂಗಡಿಯಿಂದ ತಂದಿರೋ ತರಕಾರಿನ ಈ ಥರ ಒಂದು ಟಬ್ಬಲ್ಲಿ ನೀರು ತೊಗೊಂಡು ಈ ನೀರಲ್ಲಿ ಎಲ್ಲ ಟೊಮಾಟೊ, ಬದನೆಕಾಯಿ, ಬೆಂಡೆಕಾಯಿ ಎಲ್ಲನೂ ಹಾಕ್ತಾ ಇದ್ದೀನಿ. ನೋಡಿ, ಈ ತರಕಾರಿನೆಲ್ಲ ಹಾಕಿಬಿಟ್ಟು 1-2 ನಿಮಿಷ ನೀರಲ್ಲೇ ಬಿಟ್ಬಿಡ್ಬೇಕು ಈ ತರಕಾರಿನೆಲ್ಲ. ಆಮೇಲೆ ನಾವು ಒಂದು ಬಟ್ಟೆ ತೊಗೊಂಡು ಆ ಬಟ್ಟೆನ ಈ ಥರ ಪೂರ್ತಿಯಾಗಿ ತೊಯಿಸ್ಕೊಂಡು ಈ ಥರ ಹೋಲ್ ಇರೋ ಟ್ರೇನೋ ಬುಟ್ಟಿನಲ್ಲೋ ಆ ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆಲ್ಲ ತರಕಾರಿಗಳನ್ನು ಜೋಡಿಸ್ಕೊಬೇಕು. ಈ ಥರ ಹೋಲ್ ಇರೋದು ಏನಕ್ಕಂದರೆ ಜಾಸ್ತಿ ನೀರಿದ್ರೂ ಕೂಡ ತರಕಾರಿ ಕೆಡುತ್ತೆ. ಹಾಗಾಗಿ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಎಲ್ಲ ಜಾನಿ ಹೋಗಬೇಕು ನೀರು. ಆ ಥರ ನಾವು ಹೋಲ್ ಇರೋದನ್ನು ತೊಗೋಬೇಕು. ನೋಡಿ, ಎಲ್ಲ ತರಕಾರಿ ಇಟ್ಟಿರೋ ಥರ ಹಣ್ಣುಗಳು ಸಹ ಸೇಮ್ ಇದೇ ಮೆಥಡಲ್ಲಿ ಇಡ್ಬೋದು. ಇದು ಮುಚ್ಚಿ ಒಣಗದಿರೋ ಥರ ಅವಾಗವಾಗ ನೀರು ಹೊಡಿತಾ ಇರಬೇಕು. ಸೊಪ್ಪೆಲ್ಲ ಈ ಥರ ಬೇರು ಮುಳುಗೋ ಥರ ಗ್ಲಾಸೋ ಡಬ್ಬಿನೋ ಎದ್ರಲ್ಲಾದರೂ ನೀರು ಹಾಕಿ ನೀರಲ್ಲಿಟ್ಟರೆ ಒಂದು ವಾರದವರೆಗೂ ಸೊಪ್ಪು ಕೂಡ ಫ್ರೆಶ್ ಆಗಿರುತ್ತೆ. ಇಲ್ಲ ಆ ಥರ ಬೇಡ ಅನ್ಸಿದ್ರೆ ನೀವು ನ್ಯೂಸ್ ಪೇಪರಲ್ಲಿ ಸುತ್ತಬಿಟ್ಟು ಸೊಪ್ಪು ಕೂಡ ಇದು ಹಸಿ ಬಟ್ಟೆಯಲ್ಲೇ ಇಟ್ಬಿಟ್ರೆ ಅದು ಕೂಡ ಒಂದು ವಾರದವರೆಗೂ ಚೆನ್ನಾಗಿ ಫ್ರೆಶ್ ಆಗೇ ಇರುತ್ತೆ. ನೋಡಿ, ಇದು ಬೆಳ್ಳುಳ್ಳಿ, ಆಲೂಗಡ್ಡೆ, ಈರುಳ್ಳಿ ಇದೇ ಥರ ಓಪನ್ ಆಗಿಡ್ಬೇಕು. ಇದೇನು ಹಸಿ ಬಟ್ಟೆಯಲ್ಲಿ ಇಡಂಗಿಲ್ಲ. ಎರಡನೇದಾಗಿ ತೆಂಗಿನಕಾಯಿ ಹೋಳು, ಇದು ಬೇಗ ಹಾಳಾಗುತ್ತೆ. ಈ ತೆಂಗಿನಕಾಯಿ ಒಂದು ವಾರದವರೆಗೂ ಹಾಳಾಗಬಾರ್ದು ಅಂದರೆ ಅದು ಕೂಡ ನಾವು ಯಾವ ಥರ ನಾವು ಫ್ರೆಶ್ ಆಗಿ ಇಟ್ಕೊಳ್ಳೋದು ಅಂತ 2ನೇ ಟಿಪ್ಸ್ನ ನೋಡ್ಕೊಳ್ಳೋಣ ಈಗ. ನೋಡಿ, ಇದು ಒಡೆದಿಟ್ಟಿರೋ ತೆಂಗಿನಕಾಯಿ. ಇದು ನೋಡಿ 2 ದಿನ ಹಿಂದೆ ಒಡೆದಿರೋ ತೆಂಗಿನಕಾಯಿ. ಇದು ಆಚೆ ಇಟ್ಬಿಟ್ರೆ ಬೇಗ ಹಾಳಾಗುತ್ತೆ. ಸ್ವಲ್ಪ ಮುಟ್ಟಿ ನೋಡಿದ್ರೆ ಪೂರ್ತಿಯಾಗಿ ಈ ಥರ ಅಂಟಂಟ್ ಅನ್ಸುತ್ತೆ. ನೋಡಿ, ಇದು ಮುಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಅಂಟಂಟ್ ಅನ್ಸುತ್ತೆ. ಇದು ನಾವು ಒಡೆದಿರೋ ತೆಂಗಿನಕಾಯಿನ ಇದು ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸಿ ಈ ಥರ ಉಪ್ಪು ಹಚ್ಚಿಟ್ರು ಕೂಡ ಹಾಳಾಗಲ್ಲ. ಇದು ಒಂದು 4 ದಿನ ಬರುತ್ತೆ ಈ ಥರ ಉಪ್ಪು ಹಚ್ಚಿಟ್ಬಿಟ್ರೆ. ಇದಕ್ಕಿಂತ ಬೆಸ್ಟ್ ಮೆಥಡ್ ಅಂದರೆ ಒಂದು ಬೌಲಲ್ಲಿ ನೀರು ತೊಗೊಂಡು ಅದರಲ್ಲಿ ಇದು ಮುಳುಗೋ ಥರ ಇಟ್ಬಿಡ್ಬೇಕು. ಇದು ದಿನ ನೀರು ಚೇಂಜ್ ಮಾಡ್ತಾ ಇರಬೇಕು. ಆವಾಗ ಇದು ಒಂದು ವಾರಕ್ಕೆ 10 ದಿನವರೆಗೂ ನಾವು ಇದನ್ನು ಫ್ರೆಶ್ ಆಗಿ ಇಟ್ಕೋಬಹುದು ತೆಂಗಿನಕಾಯಿನ. ಮೂರನೇದಾಗಿ ನಾವು ಅಂಗಡಿಯಿಂದ ತಂದಿರೋ ಮೊಟ್ಟೆನ ಫ್ರೆಶ್ ಆಗಿದೆಯಾ ಅಥವಾ ಹಾಳಾಗಿದೆಯಾ ಅಂತ ಯಾವ ಥರ ಚೆಕ್ ಮಾಡೋದು ಅಂತ 3ನೇ ಟಿಪ್ಸ್ನ ನೋಡ್ಕೊಳ್ಳೋಣ. ನೋಡಿ, ಅಂಗಡಿಯಿಂದ ನಾವು ಮೊಟ್ಟೆ ತಂದಿರ್ತೀವಿ. ಇದು ಮೊಟ್ಟೆ ಹಾಳಾಗಿದೆಯಾ ಚೆನ್ನಾಗಿದೆಯಾ ಅಂತ ಯಾವ ಥರ ಕಂಡುಹಿಡಿಯೋದಂದರೆ ಈ ಥರ ಬೌಲಲ್ಲಿ ನೀರು ತೊಗೊಂಡು ನೀರಲ್ಲಿ ಇದು ಮೊಟ್ಟೆನ ಇಟ್ಬಿಟ್ರೆ ಅದು ಒಳಗಡೆ ಮುಳುಗಬೇಕು. ಮುಳುಗಿದ್ರೆ ಇದು ಫ್ರೆಶ್ ಆಗಿದೆ ಅಂತ, ಮೇಲೇನಾದರೂ ತೇಲಿದ್ರೆ ಇದು ಹಾಳಾಗಿದೆ ಅಂತಲೇ ಅರ್ಥ. ಬೇಯಿಸ್ಕೋಬೇಕಾದ್ರೆ ಮೊಟ್ಟೆ ಒಡಿಬಾರ್ದು ಅಂದರೆ ನಾವು ಅದು ಮೊಟ್ಟೆ ಮುಳುಗೋವರೆಗೂ ನಾವು ನೀರು ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಬೇಯಿಸೋದ್ರಿಂದ ಮೊಟ್ಟೆ ಒಡೆಯಲ್ಲ ಬೇಯಿಸ್ಕೋಬೇಕಾದ್ರೆ. ಇಲ್ಲಾಂದರೆ ಈ ಥರ ಎಗ್ ಬಾಯ್ಲರ್ ಅಂತ ಸಿಗುತ್ತೆ. ಇದು ಏನು ಕಡಿಮೆ ರೇಟಲ್ಲೇ ಸಿಗುತ್ತೆ. ಇದನ್ನು ತೊಗೊಂಡ್ರೆ ಒಂದು 10 ನಿಮಿಷದಲ್ಲೇ ನಾವು ಈಸಿಯಾಗಿ ಮೊಟ್ಟೆನ ಬೇಯಿಸ್ಕೋಬಹುದು. ಇದರಲ್ಲಿ ಕೂಡ ಒಡೆಯಲ್ಲ. 4ನೇ ಟಿಪ್ಸು, ಗಸಗಸೆ ಥರ ತುಪ್ಪ ಯಾವ ಥರ ಕಾಯಿಸ್ಕೊಳ್ಳೋದು, ಕಾಸಿರೋ ತುಪ್ಪನ ತುಂಬ ದಿನ ಹಾಳಾಗದೇ ಇರೋ ಥರ ಯಾವ ಥರ ಇಟ್ಕೊಳ್ಳೋದು ಅಂತ 4ನೇ ಟಿಪ್ಸ್ನ ನೋಡ್ಕೊಳ್ಳೋಣ. ನೋಡಿ, ನಾವು ತುಪ್ಪನ ಕಾಯಿಸ್ಕೋಬೇಕಾದ್ರೆ ಇದು ನಾನು ಮನೆಯಿಂದ ತುಪ್ಪ ಇದನ್ನೇ ತೊಗೊಂಡು ಕಾಯಿಸಿ ತೋರಿಸ್ತಾ ಇದ್ದೀನಿ. ಬೆಣ್ಣೆಯಲ್ಲಿ ಕಾಸಿದ್ರು ಕೂಡ ಈ ಥರ ಎಣ್ಣೆ ಥರ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಬೆಣ್ಣೆಯಲ್ಲಿ ಕಾಸಿದ್ರು ಕೂಡ ಆ ಥರ ಕಾಯಿಸ್ಕೋಬೇಕು. ನೋಡಿ, ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ತುಪ್ಪ ಕಾಯಿಸ್ಬಿಟ್ಟು ಇದು ತಣ್ಣಗೆ ಮಾಡೋಕೆ ಇಟ್ಟಿದ್ದೀನಿ. ಇದು ಒಂದು ಸ್ಟೀಲ್ ಡಬ್ಬಿನೋ ಗಾಜಿನ ಬಾಟಲಲ್ಲೋ ನಾವು ಸೋದಿಸ್ಕೊಂಡ್ಬಿಡ್ಬೇಕು. ನೋಡಿ, ಬೆಣ್ಣೆಯಿಂದ ಕಾಸಿದ್ರು ಕೂಡ ಈ ಥರ ಎಣ್ಣೆ ಥರ ಕಾಣಿಸ್ಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಅದನ್ನು ಕಾಯಿಸ್ಕೊಂಡ್ರೇ ಗಸಗಸೆ ಥರ ಬರುತ್ತೆ. ಈ ಥರ ಇಡೋದ್ರಿಂದ ತುಪ್ಪ 1 ತಿಂಗಳವರೆಗೂ ಇಡ್ಬೋದು. ಮೆಂತ್ಯ ಕಾಳು ಅಥವಾ ಬೆಲ್ಲ 2ರಲ್ಲಿ 1 ಹಾಕ್ಬೋದು. ನಾನು ಬೆಲ್ಲ ಹಾಕಿಡ್ತಾ ಇದ್ದೀನಿ. ಬೆಲ್ಲ ಹಾಕಿ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ 1ರಿಂದ 2 ತಿಂಗಳವರೆಗೂ ಆರಾಮಾಗಿ ಇಡ್ಬೋದು, ತುಪ್ಪ ಕೆಡಲ್ಲ. 5ನೇ ಟಿಪ್ಸು, ಸಕ್ಕರೆ ಡಬ್ಬಿಗೆ ಇರುವೆ ಆಗಬಾರ್ದು ಅಂದರೆ ನಾವು ಸಕ್ಕರೆ ಯಾವ ಥರ ಇಟ್ಕೊಳ್ಳೋದು ಅಂತ 5ನೇ ಟಿಪ್ಸ್ನ ನೋಡ್ಕೊಳ್ಳೋಣ.
ನೋಡಿ, ಸಕ್ಕರೆ ಡಬ್ಬಿನಲ್ಲಿ ಇರುವೆ ಆಗಬಾರ್ದು ಅಂದರೆ ನಾವು ಲವಂಗ ಇರುತ್ತಲ್ಲ, ಈ ಥರ ಲವಂಗನ ಸ್ವಲ್ಪ ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿಡಬಹುದು. ಸಕ್ಕರೆಯಲ್ಲಿ ಮಿಕ್ಸ್ ಮಾಡೋದು ಬೇಡ ಅಂದರೆ ನಾವು ಒಂದು ಬಟ್ಟೆಯಲ್ಲಿ ಕಟ್ ಕೂಡ ಈ ಸಕ್ಕರೆ ಡಬ್ಬಿನಲ್ಲಿಟ್ಟು ಮುಚ್ಚಳ ಮುಚ್ಚಿದ್ರೆ ಇದಕ್ಕೆ ಇರುವೆ ಹತ್ತಲ್ಲ. ಹಾಗಾಗಿ ನಾವು ಸಕ್ಕರೆನ ಎಲ್ಲಿ ಬೇಕಲ್ಲಿ ಆರಾಮಾಗಿ ಇಟ್ಬಿಡ್ಬೋದು. ಇಲ್ಲ ಹನಿನೋ ಸ್ವೀಟೋ ಮನೇಲಿ ಏನಾದರೂ ಇದ್ರೆ ಇರುವೆ ಆಗುತ್ತೆ ಅನ್ಸಿದ್ರೆ ಒಂದು ಪ್ಲೇಟಲ್ಲಿ ಇಟ್ಟು ಸುತ್ತೆಲ್ಲ ಉಪ್ಪು ಹಾಕಿಟ್ರು ಆಗುತ್ತೆ. ಇಲ್ಲಾಂದ್ರೆ ಈ ಥರ ನೀರು ಹಾಕಿಟ್ರು ಕೂಡ ಇರುವೆ ಹತ್ತಲ್ಲ ಅದಕ್ಕೆ. ಈ 5 ಟಿಪ್ಸ್ಗಳು 3 ದಿವಸಕ್ಕೊಂದ್ಸಲ ನಾನು ಅಡುಗೆನ ಅಪ್ಲೋಡ್ ಮಾಡಬೇಕಾದ್ರೆ ಈ ಟಿಪ್ಸ್ಗಳು ಹೇಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹೇಳೋಣ ಅಂತ ನಾನು ಈ 5 ಟಿಪ್ಸ್ ಆದಮೇಲೆ ನಾನೀಗ ಒಟ್ಟಿಗೆ ಹೇಳ್ತಾ ಇದ್ದೀನಿ. ನಿಮಗೆ ಈ ಟಿಪ್ಸ್ನ ನೋಡಿದ ಮೇಲೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.